ನಮಸ್ಕಾರ. ಜೀವನದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಮಾಡಿಬಿಡೋಣ ಅಂತ ಹೋಗ್ಬಿಟ್ಟು ಬೀದಿಗೆ ಬಂದುಬಿಡ್ತೀರಾ. ಎಚ್ಚರ. ಯಾಕಂದರೆ ಸಾಕಷ್ಟು ಜನಗಳನ್ನ ನೋಡ್ಬಿಟ್ಟಿದ್ದೀನಿ. ಈ ಎಸ್ಪೆಷಲಿ ಜೀವನದಲ್ಲಿ ದುಡ್ಡು ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ. ಯಾಕೆಂದರೆ ಫ್ಯಾಮಿಲಿ ಕಮಿಟ್ಮೆಂಟ್ಸು, ಹೆಂಡತಿ ಮಕ್ಕಳು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಸೈಟ್ ತಗೊಬೇಕು, ಮನೆ ಕಟ್ಟಿಸ್ಬೇಕು, ಬಂಗಾರಗಳು ಮಾಡಿಸ್ಕೊಬೇಕು, ಕಾರ್ ತಗೊಬೇಕು, ಒಡವೆಗಳು ಮಾಡಿಸ್ಬೇಕು, ಮಕ್ಕಳು ಎಜುಕೇಷನ್ಸು, ಹೈಯರ್ ಎಜುಕೇಷನ್ಸು, ಮಕ್ಕಳು ಮದುವೆ, ಇನ್ನೊಂದು ಮತ್ತೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ, ಬ್ಯಾಂಕ್ ಲೋನ್ಗಳು ಮಾಡ್ಕೊಂಬಿಟ್ಟಿರ್ತೀರ, ಕೈ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಅವಕ್ಕೆಲ್ಲ ಕಮಿಟ್ಮೆಂಟ್ ಆಗಿರ್ತಾರೆ. ತಪ್ಪು ಅನ್ನಲ್ಲ, ಮನುಷ್ಯ ಏನೂ ಮಾಡೋಕ್ಕಾಗಲ್ಲ. ಇದು ಕಲಿಯುಗ. ಏನು ಮಾಡ್ತೀರಾ? ಅವ್ರ ಎದುರುಗಡೆ ಮನೆಯವ್ರದು, ಪಕ್ಕದ ಮನೆಯವ್ರದು, ಸಂಬಂಧಿಕರದು, ಫ್ರೆಂಡ್ಸ್ದು, ಬಂಧು ಬಳಗದವ್ರದ್ದು, ನಿಮ್ಮ ವರ್ಕ್ ಮಾಡೋ ಎನ್ವೈರ್ನಮೆಂಟಲ್ಲಿರೋ ಕೊಲೀಗ್ಸ್ನ ಅವ್ರು ಯಾರೋ ಆ ಬಿಸ್ನೆಸ್ ಮಾಡ್ತಾರೆ, ಇವ್ರು ಯಾರೋ ಆ ಬಿಸ್ನೆಸ್ ಮಾಡ್ತಾರೆ, ಹಂಗಾದ್ರು ಇವ್ರು ಹಿಂಗಾದ್ರು, ಅವ್ರು ಹೆಂಗೋ ಇದ್ದರು ಹಿಂಗಾದ್ರು ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ದುಡ್ಡು ಮಾಡಿಬಿಡೋಣ ಅಂತಂದ್ಬಿಟ್ಟು ನಿಮಗೂ ಆಸೆ ಇರುತ್ತೆ. ತಪ್ಪು ಅನ್ನಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಕನಸಿರಬೇಕು, ನಾವು ಜೀವನದಲ್ಲಿ ದುಡ್ಡು ಮಾಡಲೇಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ. ಯಾಕಂದರೆ ಮನುಷ್ಯನ ಜನ್ಮ ಒಂದೇ ಸರಿ ಬರೋದಲ್ವ. ಮುಂದಿನ ಜನ್ಮ ಏನೂ ಗೊತ್ತಿಲ್ಲ, ಹಿಂದಿನ ಜನ್ಮ ಏನೂ ಗೊತ್ತಿಲ್ಲ. ಇರೋ ಜನ್ಮದಲ್ಲಿ ಸುಖ ಕಾಣಬೇಕು, ನಾವು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಂದರೆ ಇವಕ್ಕೆಲ್ಲ ದುಡ್ಡು ಬೇಕು. ತಪ್ಪು ಅನ್ನಲ್ಲ. ಈಗ ಈ ದುಡ್ಡು ಮಾಡೋಕ್ಕೆ ಅದರಲ್ಲೂ ವಿಪರೀತ ಸಿಕ್ಕಾಬಟ್ಟೆ ದುಡ್ಡು ಮಾಡೋಕ್ಕೆ ಹೋಗ್ಬಿಟ್ಟು ಬೀದಿಗೆ ಬಂದುಬಿಡ್ತಾರೆ. ಹಂಗಾಗಿ ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ. ಎಸ್ಪೆಷಲಿ ಬಟ್ಟೆ ಅಂಗಡಿಗಳು ಹಾಕ್ಬಿಡೋದು. ಜೆಂಟ್ಸ್ ಬಟ್ಟೆ ಅಂಗಡಿಗಳು, ಈ ಲೇಡೀಸ್ ಬಟ್ಟೆ ಅಂಗಡಿಗಳು, ಸೀರೆ ಅಂಗಡಿಗಳು, ಈ ಹೋಟೆಲ್ಗಳು ಮಾಡಿಬಿಡೋದು, ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಡಿಬಿಡೋದು, ಈ ಡಾಬಾ ಮಾಡಿಬಿಡೋದು, ಹೋಟೆಲ್ ವೆಜ್ಜು ನಾನ್ ವೆಜ್ ಹೋಟೆಲು, ಖಾನಾವಳಿಗಳು, ಇನ್ನೊಂದು ಮತ್ತೊಂದು ಅಂತ ಮಾಡ್ಕೊಂಬಿಡ್ತೀರ. ಸರಿಯಾಗಿ ಹಾಕಲ್ಲ ಒಂದು ಕಡೆ. ಆಮೇಲೆ ಗಿಫ್ಟ್ ಅಂಗಡಿಗಳು ಇಟ್ಬಿಡ್ತೀರ. ದೊಡ್ಡ ದೊಡ್ಡ ಗಿಫ್ಟ್ ಅಂಗಡಿಗಳು, ಬಳೆ ಅಂಗಡಿಗಳು, ಈ ಬ್ಯೂಟಿ ಪಾರ್ಲರ್ಗಳು ಎಲ್ಲ ಕಡೆ ಓಪನ್ ಮಾಡ್ತೀರಾ. ಅದು ಸ್ಟಾರ್ಟಿಂಗ್ ಆಗ್ತತೆ ಒಂದು 3 ತಿಂಗಳು, ಒಂದು 6 ತಿಂಗಳು, ವರ್ಷ. ಆಮೇಲೆ ಕುಸ್ತೋಗ್ಬಿಡುತ್ತೆ. ಸರಿಯಾಗಿ ನೋಡಿಕೊಂಡು ಮಾಡ್ಕೊಂಡು ಯಾವ ಬಿಸ್ನೆಸ್ ಮಾಡಿದರೆ ನಾವು ಕ್ಲಿಕ್ ಆಗ್ತೀವಿ ಅನ್ನೋದು ವಿಚಾರ ಮಾಡ್ಕೊಂಡು ಮುಂದುವರೆದ್ರೆ ಮಾತ್ರ ಜೀವನದಲ್ಲಿ ವಿಪರೀತ ದುಡ್ಡು ಮಾಡ್ತೀರಾ. ಇಲ್ಲಾಂದರೆ ನೆಲ ಕಚ್ಚೋದು ಗ್ಯಾರಂಟಿ. ಎಷ್ಟೋ ಜನ ಗೊಬ್ಬರದ ಅಂಗಡಿಗಳು ಮಾಡ್ಕೊಂಡು ವಿಪರೀತ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋಟೆಲ್ಗಳು ನಡೆಸಿಬಿಟ್ಟು ಇನ್ನೊಂದು ಮತ್ತೊಂದು ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಅದಿಟ್ಕೊಂಡ್ರೆ ಲಾಭ, ಇದನ್ನ ಇಟ್ಕೊಂಡ್ರೆ ಲಾಭ ಅಂತಂದ್ಬಿಟ್ಟು ಜನ ಹೋಗ್ತಾ ಇದ್ದಾರೆ. ತಪ್ಪು ಅನ್ನಲ್ಲ. ಬಟ್ ಜಾತಕದಲ್ಲಿ ಹೇಳ್ತಿದ್ದೀನಿ, ರಾಶಿ ನಕ್ಷತ್ರ ಯಾವುದನ್ನಾಗಲಿ, ಲಗ್ನ ತಿಥಿ ಯೋಗ ಕರಣ ಪಾದ ಯಾವುದನ್ನಾಗಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದರೆ ಲಾಸ್. ಕೈ ಸಾಲ, ಬಡ್ಡಿ ಸಾಲ, ಬ್ಯಾಂಕ್ಗಳಲ್ಲಿ ಲೋನು, ಅವ್ರಿವ್ರ ಹತ್ರ ಸಾಲುಗಳು ಇಸ್ಕೊಂಡು ಹಣಕಾಸಿನ ಸಮಸ್ಯೆ ಬರುತ್ತೆ. ಸಾಲಬಾಧಿಗಳು, ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ, ನೀವು ಇಸ್ಕೊಂಡ್ರೆ ತೀರ್ಸಲ್ಲ, ಬೀದಿಗೆ ಬರುವ ಅಂಥ ಪರಿಸ್ಥಿತಿಗಳು ಬರುತ್ತೆ. ಆ ಕಾಂಬಿನೇಷನ್ಸ್ಗಳು ಏನಾರ ಬಂದುಬಿಟ್ರೆ ಖಂಡಿತವಾಗ್ಲೂ ಅದೇ ಏನನ್ನ ನಿಮಗೆ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ಮಾತ್ರ ವಿಪರೀತ ದುಡ್ಡು, ಲಕ್ಷಗಟ್ಟಲೆ ದುಡ್ಡು ಅಂತ ಹೇಳ್ತೀವಿ. ನೀವು ಆಯ್ಕೆ ಮಾಡುವ ಕೆಲಸದಲ್ಲಿ ನಿಂತಿರುತ್ತೆ. ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರ ಫಿಲ್ಮ್ ಲ್ಯಾಂಡ್ನ ಆಯ್ಕೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ದುಡ್ಡೈತಿ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಖಂಡಿತವಾಗ್ಲೂ ಲಾಸ್ ಲಾಸ್ ಲಾಸ್. ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಎಚ್ಚರ ಎಚ್ಚರ ಎಚ್ಚರ. ಇವತ್ತು ಪದೇ ಪದೇ ಹೇಳ್ತಿರ್ತೀನಿ, ಕಲಿಯುಗದಲ್ಲಿ 500 ರೂಪಾಯಿ ನೋಟೇ ದೇವರು. ಅದನ್ನು ಕಳ್ಕೊಂಬಿಟ್ರೆ ಮುಗಿದೋಯ್ತು. ಭಾಳ ಕಷ್ಟ ಆಗುತ್ತೆ. ಜಾತಕ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸರಿಯಾಗಿರೋರ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ. ಕೈ ಸುಟ್ಕೊಂಡಾದ್ಮೇಲೆ ಯಾವ ಫ್ರೆಂಡ್ಸು ಬರಲ್ಲ, ರಿಲೇಷನ್ ಬರಲ್ಲ, ಸಂಬಂಧಿಕರು ಬರಲ್ಲ. ಕೆಳಗಡೆ ಬಿದ್ದ ಮೇಲೆ ಆಳಿಗೊಂದು ಕಲ್ಲು ಅಂತ ಹೊಡಿತಾರೆ. ಎಚ್ಚರ ಎಚ್ಚರ ಎಚ್ಚರ. ನಮಸ್ಕಾರ.